ಇವತ್ತು ಪ್ರೈಮ್ ಟೈಮ್ನ ಕೊನೆಯ ಸುದ್ದಿ ಮತ್ತು ಭಯೋತ್ಪಾದನೆಯ ಕಾರ್ಖಾನೆ ದಿವಾಳಿಯಾಗಿದ್ದ ಭಿಕ್ಷೆ ಪಾತ್ರೆ ಹಿಡಿದು ಜಗತ್ತಿನಾದ್ಯಂತ ಅಲಿಯುತ್ತಿರುವ ಪಾಕಿಸ್ತಾನಕ್ಕೆ ಈಗ ಭಾರತದ ಕಠಿಣ ನಿಲುವು ಕಂಡು ನಡುಕ ಶುರುವಾಗಿದೆ. ಭಾರತದ ಸಿಂಧು ಜಲ ಒಪ್ಪಂದದ ಬಿಗಿಮುಷ್ಟಿಗೆ ಕಂಗಾಲಾಗಿರುವ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಬಿಲ್ಲವಲ್ ಭುಟ್ಟೋ ಜರ್ದಾರಿ ಈಗ ಭಾರತಕ್ಕೆ ಯುದ್ಧದ ಬೆದರಿಕೆ ಹಾಕುವ ಹಾಸ್ಯಾಸ್ಪದ ಸಾಹಸಕ್ಕೆ ಕೈ ಹಾಕಿದ್ದಾನೆ. ತನ್ನ ದೇಶದಲ್ಲಿ ತಿನ್ನಲು ಅನ್ನವಿಲ್ಲ, ಕುಡಿಯಲು ನೀರಿಲ್ಲ, ಆರ್ಥಿಕತೆ ಸಂಪೂರ್ಣ ಧೂಳಿಪಟವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಭಾರತದ ವಿರುದ್ಧ ಎಲ್ಲ ರೀತಿಯಲ್ಲಿ ಹೋರಾಡಲು ಪಾಕಿಸ್ತಾನ ಸಿದ್ಧವಾಗಿದೆ ಅಂತ ಬಿಲ್ಲವಲ್ ಭುಟ್ಟೋ ಮೊಗಲೇ ಬಿಟ್ಟಿದ್ದಾನೆ. ಆದ್ರೆ ನೆನಪಿರಲಿ, ಭುಟ್ಟೋ ಇದು ಹಳೆಯ ಭಾರತವಲ್ಲ, ಹೊಡೆದ್ರೆ ಚೇತರಿಸಿಕೊಳ್ಳಲು ಬಿಡದ ನವ ಭಾರತ ಇದು. ನಾವು ಮುಟ್ಟಿದ್ರೂ ಬಿಡಲ್ಲ, ನಾವು ಹೊಡೆದ್ರಾದ್ರೆ ಆ ಕಡೆ ಹೋಗ್ಲಿ. ಅಸಲಿಗೆ ಈ ಬಿಕ್ಕಟ್ಟಿಗೆ ಕಾರಣ ಏನಂದ್ರೆ ಇತಿಹಾಸವನ್ನ ಒಮ್ಮೆ ನೋಡ್ಬೇಕಾಗುತ್ತೆ. 1960ರಲ್ಲಿ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಿಂಧು ನದಿ ನೀರು ಒಪ್ಪಂದ ಏರ್ಪಟ್ಟಿತ್ತು. ಆದ್ರೆ ಪಾಕಿಸ್ತಾನ ಏನ್ ಮಾಡಿತ್ತು? ಭಾರತದ ನೀರನ್ನ ಕುಡಿದು ಭಾರತದ ಮೇಲೆ ಉಗ್ರರನ್ನ ಬಿಟ್ಟು ದಾಳಿ ಮಾಡಿಸಿತ್ತು. ಕಳೆದ 2025ರ ಏಪ್ರಿಲ್ 22ರಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದೇ ಹೋಯ್ತು ಆ ಒಂದು ಭೀಕರ ಭಯೋತ್ಪಾದನೆ. ನಮ್ಮ 26 ಅಮಾಯಕ ಜನರ ರಕ್ತ ಹರಿತು. ತನಿಖೆಯಲ್ಲಿ ಆ ಉಗ್ರರಿಗೆ ಪಾಕಿಸ್ತಾನವೇ ಆಶ್ರಯ ನೀಡಿತ್ತು. ಇದು ಬಯಲಾದ ತಕ್ಷಣ ಭಾರತ ತನ್ನ ಕಠಿಣ ನಿರ್ಧಾರ ತೆಗೆದುಕೊಂಡಿತ್ತು. ಭಯೋತ್ಪಾದನೆ ಮತ್ತು ನದಿ ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಅಂತ ಭಾರತ 2025ರಲ್ಲಿ ಈ ಒಪ್ಪಂದವನ್ನ ಕಟ್ಟುನಿಟ್ಟಾಗಿ ಅಮಾನತುಗೊಳಿಸಿತ್ತು. ಕಳೆದ ಶುಕ್ರವಾರವಷ್ಟೇ ಭಾರತದ ವಿದೇಶಾಂಗ ಸಚಿವಾಲಯ ಈ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಪಾಕಿಸ್ತಾನದ ಮುಖಕ್ಕೆ ಹೊಡೆದಂತೆ ಹೇಳಿತ್ತು. ಭಾರತದ ಈ ಸಿಂಹ ಸ್ವಪ್ನಕ್ಕೆ ಹೆದರಿರುವ ಬಿಲ್ಲವಲ್ ಭುಟ್ಟೋ ಈಗ ಮಾಧ್ಯಮಗಳ ಮುಂದೆ ನಿಂತು ಕಿರುಚಾಡ್ತಾ ಇದ್ದಾನೆ. ಭಾರತ ಏಕಪಕ್ಷೀಯವಾಗಿ ಒಪ್ಪಂದ ಬದಲಾಯಿಸಲು ಸಾಧ್ಯವಿಲ್ಲ, ನಮ್ಮ ಪಾಲಿನ ನೀರನ್ನ ಕಸಿದುಕೊಂಡ್ರೆ ನಾವು ಯುದ್ಧಕ್ಕೂ ಸಿದ್ಧ ಅಂತ. ಜಗತ್ತಿನ ರಾಜತಾಂತ್ರಿಕ ತಜ್ಞರು ಇವನ ಈ ಮಾತನ್ನ ನೋಡಿ ನಗುತ್ತಾ ಇದ್ದಾರೆ. ಯಾಕೆಂದ್ರೆ ಪ್ರಸ್ತುತ ಪಾಕಿಸ್ತಾನದ ತೀವ್ರ ಆರ್ಥಿಕ ಬಿಕ್ಕಟ್ಟು ಮತ್ತು ಆಂತರಿಕ ರಾಜಕೀಯ ಅಸ್ಥಿರತೆಯಿಂದ ನರಕ ಸೃಷ್ಟಿಸಿಕೊಂಡಿದೆ. ದೇಶದ ಮೂಲಭೂತ ಸಮಸ್ಯೆಗಳಿಂದ ಹಿಟ್ಟಿನ ದರ, ಹಾಲಿನ ದರಕ್ಕೆ ಕಣ್ಣೀರು ಹಾಕ್ತಿರುವ ಅಲ್ಲಿನ ಜನರ ಗಮನವನ್ನ ಬೇರೆಡೆ ಸೆಳೆಯಲು ಬಿಲ್ಲವಲ್ಲ ಭುಟ್ಟೋ ಭಾರತದ ವಿರುದ್ಧ ಇಂತಹ ಪ್ರಚೋದನಕಾರಿ ಹೇಳಿಕೆಯನ್ನ ನೀಡ್ತಾ ಇದ್ದಾನೆ. ಸಿಂಧು ನದಿಯ ನೀರು ನಿಂತರೆ ಪಾಕಿಸ್ತಾನದ ಕೃಷಿ ಮತ್ತು ಇಡೀ ದೇಶವೇ ಮರುಭೂಮಿ ಆಗಲಿದೆ ಎಂಬ ಭಯ ಅವರನ್ನ ಕಂಗಾಲಾಗಿಸಿದೆ. ಆದ್ರೆ ಭಾರತದ ನಿಲುವು ಅತ್ಯಂತ ಸ್ಪಷ್ಟ ಮತ್ತು ಕಟ್ಟು. ನಿರಂಜನ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಇಡೀ ಜಗತ್ತಿಗೆ ಸಾರಿದ್ದಾರೆ. ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆಗೆ ನೀಡುತ್ತಿರುವ ಬೆಂಬಲವನ್ನ ಶಾಶ್ವತವಾಗಿ ಸಂಪೂರ್ಣವಾಗಿ ನಿಲ್ಲಿಸುವವರೆಗೂ ಭಾರತ ಈ ಕಟ್ಟುನಿಟ್ಟಿನ ಕ್ರಮದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಪಾಕಿಸ್ತಾನದ ಯುದ್ಧದ ಬೆದರಿಕೆ ಹಾಕಲಿ ಅಥವಾ ವಿಶ್ವಸಂಸ್ಥೆಗೆ ಹೋಗಿ ಅಳಲಿ, ಆದ್ರೆ ಭಾರತ ರಕ್ತ ಹರಿಸುವ ದೇಶಕ್ಕೆ ಭಾರತದ ನೀರು ಸಿಗಲ್ಲ ಎಂಬುದು ಸತ್ಯ. ಇದು ಪ್ರಧಾನಿ ಮೋದಿ ಅವರ ನವಭಾರತದ ಘರ್ಜನೆ ಅಂತ ವಿದೇಶಾಂಗ ಸಚಿವಾಲಯವು ಕೂಡ ಹೇಳ್ಕೊಂಡಿದೆ. ಈಗಲಾದ್ರೂ ಪಾಕಿಸ್ತಾನಕ್ಕೆ ಬುದ್ಧಿ ಬರಬೇಕು. ಬುದ್ಧಿ ಕಲಿತು ಎಲ್ಲ ಭಯೋತ್ಪಾದನೆ ಕೃತ್ಯಗಳನ್ನು ಅಡಗಿಸಿದ ಮೇಲೆ ಬನ್ನಿ ನೀರು ಕೊಡ್ಲಿಕ್ಕೂ ಭಾರತ ಕೂಡ ರೆಡಿ ಇದೆ. ಸೊ ಇವಾಗಿದ್ವು ಇವತ್ತಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳು.